ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಟೊಮೆಟೊ ಕಟ್ ಮಾಡ್ಕೊಂಡಿರೋಂಥದ್ದು, ನೆನೆಸಿದ ಬ್ಯಾಡಗಿ ಮೆಣಸಿನ್ಕಾಯಿ, ಅರ್ಧ kg ಅಕ್ಕಿ, ಲವಂಗ, ಚಕ್ಕೆ, ಅನಾನಸು, ಏಲಕ್ಕಿ, ಜಾಪತ್ರೆ, ಮರಾಠಿ ಮೊಗ್ಗು, ಸ್ವಲ್ಪ ಜಾಯಿಕಾಯಿ ಹಾಗೂ ತೆಂಗಿನಕಾಯಿ, ಶುಂಠಿ 5 15 ಬೆಳ್ಳುಳ್ಳಿ, ಬಟಾಣಿ, ಮೆಂತ್ಯ ಸೊಪ್ಪು, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು. ಈಗ ಇದು ಒಂದು ಮಿಕ್ಸಿ ಜಾರ್ಗೆ ನಾವು ಹಾಕ್ಕೊಳ್ಬೇಕಾಗುತ್ತೆ. ಸ್ಪೈಸಿ ಐಟಮ್ಸ್ಗಳು ಏನೇನಿತ್ತು ಅದನ್ನು ನಾವಿಲ್ಲಿ ಹಾಕ್ಕೊಳ್ಳೋಣ. ತೆಂಗಿನಕಾಯಿ, ಚಕ್ಕೆ, ಲವಂಗ, ಏಲಕ್ಕಿ, ಅನಾನಸು, ಜಾಪತ್ರೆ, ಮರಾಠಿ ಮೊಗ್ಗು ಎಲ್ಲ ಹಾಕ್ಕೊಂಡಿದ್ದೇನೆ. ಈಗ ಬೆಳ್ಳುಳ್ಳಿ ಒಂದು 15 ಎಸಳು ನಾನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂದು 5-6 ಪೀಸ್ ಶುಂಠಿ ಹಾಕ್ಕೊಳ್ತಾ ಇದ್ದೀನಿ. ನೆನೆಸಿದ ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 15ರಿಂದ 20 ನಿಮಿಷ ನೆನೆಸಿರಿ ನೀರಿನಲ್ಲಿ, ತುಂಬ ಮೃದುವಾಗುತ್ತೆ. ಆದಮೇಲೆ ಇದನ್ನು ನೀವು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬೋದು. ಇದೆಲ್ಲ ಗ್ರೈಂಡ್ ಮಾಡ್ಕೋಬೇಕು. ಸ್ವಲ್ಪ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳಿ. ಈಗ ಪಾತ್ರೆ ಇಟ್ಟಾಗಿದೆ. ಇದಕ್ಕೆ 6ರಿಂದ 7 ಸ್ಪೂನು ನಾವು ಆಯಿಲ್ ಹಾಕ್ತಾಯಿದ್ದೀನಿ. ಎಣ್ಣೆ ಸ್ವಲ್ಪ ಕಾಯಬೇಕು. ಎಣ್ಣೆ ಕಾಯ್ದಾದ್ಮೇಲೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಎಣ್ಣೆ ಕಾಯ್ತಿದೆ ಅಲ್ವ ಅಂತ ಅಂದ್ಬಿಟ್ಟು. ಸ್ವಲ್ಪ ಕೈನ ಹಿಂಗೆ ನೋಡಿ ಗೊತ್ತಾಗುತ್ತೆ ನಿಮಗೆ. ಈಗ ನಾನು ಈರುಳ್ಳಿ ಹಾಕ್ತಾಯಿದ್ದೀನಿ. ಎಣ್ಣೆ ಕಾಯ್ದಿರೋದ್ರಿಂದ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿನ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಚೆನ್ನಾಗಿ ಇದನ್ನು ಹುರ್ಕೊಳ್ಬೇಕು ನಾವು. ಅಟ್ಲೀಸ್ಟ್ ಇದು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗಾದ್ರೂ ನಾವು ಹುರ್ಕೊಳ್ಬೇಕು. ಇದನ್ನು ಒಂದೆರಡು ನಿಮಿಷ ಮುಚ್ಚಿ ಒಂದ್ಸರಿ ನೋಡ್ಕೊಳ್ಳಿ ಈರುಳ್ಳಿ ಬೆಂದಿದೆಯೋ ಇಲ್ವೋ ಅಂತ. ಎಣ್ಣೆನಲ್ಲಿ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ತಾ ಇರ್ತೀವಲ್ಲ. ಆಗಿದೆ. ಸ್ವಲ್ಪ ಒಂದೊಂದು 2 ನಿಮಿಷ ಈರುಳ್ಳಿನಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಮುಚ್ಚಿದ್ದೀವಿ. ಈಗ ಮತ್ತೆ ಒಂದ್ಸಲಿ ಚೆಕ್ ಮಾಡೋಣ. ಈರುಳ್ಳಿನ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾನು ಇದಕ್ಕೆ ಹಸಿಮೆಣಸಿನ್ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿನ ಕೂಡ ಇದು ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಇದಕ್ಕೆ ನಾವು 1 ಕಪ್ ಹಸಿ ಬಟಾಣಿನ ಹಾಕ್ಕೊಳ್ತಾ ಇದ್ದೀವಿ. ಇದನ್ನು ಕೂಡ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು. ಇದನ್ನು ಚೆನ್ನಾಗಿ ಹುರ್ಕೊಳ್ಳಿ. ಈಗ ನಾವು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಟೊಮೆಟೊನ ಹಾಕ್ತಾ ಇದ್ದೀನಿ. ಟೊಮೆಟೊ ಜಾಸ್ತಿ ಇರಬೇಕು, ಯಾಕಂದರೆ ಟೊಮೆಟೊ ಬಾತ್ ಆಗಿರೋದ್ರಿಂದ ಮೇನ್ ಟೊಮೊಟೊನೇ ಜಾಸ್ತಿ ಆಗಿರಬೇಕು. ಈರುಳ್ಳಿ ಕಟ್ ಮಾಡ್ಕೊಂಡಿರೋಂಥದ್ದು ಅದು ಕನ್ಸಿಸ್ಟೆನ್ಸಿ ಸ್ವಲ್ಪ ಕಡಿಮೆನೇ ಇರಬೇಕಾಗತ್ತೆ. ಟೊಮೆಟೊ ಜಾಸ್ತಿ ಇರಬೇಕಾಗತ್ತೆ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಇದನ್ನು ಕೂಡ ಹುರ್ಕೊಳ್ಬೇಕು ನಾವು.
ಈಗ ಮುಚ್ತಾ ಇದ್ದೀವಿ. ಮತ್ತು ನೋಡಿ ಬೆಂದಿದೆಯೋ ಇಲ್ವೋ ಅಂತ ಒಂದ್ಸಲಿ ಚೆಕ್ ಮಾಡಿ ನೋಡ್ಕೊಳ್ಳಿ. ಒಂದೆರಡು ನಿಮಿಷ ಈಗ ಬೆಂದಿದೆ ನೋಡಿ, ಹೇಗೆ ಚೆನ್ನಾಗಿ ಬೆಂದಿದೆ ಅಂತ. ಈ ಥರ ಚೆನ್ನಾಗಿ ನಾವು ಬೇಯಿಸ್ಕೋಬೇಕು. ಆ ಟೊಮೊಟೊ ಆ ನೀರಿಂದೆಲ್ಲನೂ ಬಿಟ್ಕೊಳ್ಳುತ್ತೆ. ಅದು ಚೆನ್ನಾಗಿ ಬೇಯಬೇಕು. ಟೊಮೊಟೊ ಚೆನ್ನಾಗಿ ಬೆಂದ್ರೇ ತುಂಬ ಟೇಸ್ಟಿಯಾಗಿರುತ್ತೆ. ನಿಧಾನವಾಗಿ ಮಾಡ್ಕೊಳ್ಬೇಕಾಗತ್ತೆ. ಈಗ ಒಂದು ಸ್ಪೂನ್ ಅರಿಶಿನ ಹಾಕ್ಕೊಳ್ತಾ ಇದ್ದೀವಿ. ಈಗ ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೀಟಾಗಿ ಮಸಾಲನೆಲ್ಲ ತೆಗೆದಿದ್ದೇನೆ ಹಾಕ್ಕೊಳ್ಳಿ. ಅದು ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ನೀರು ಕೂಡ ಹಾಕ್ಕೊಂಡು ಸೇರಿಸ್ಕೊಂಡಿದ್ದೇನೆ. ಅದಕ್ಕೆ ನೀವು ಹಾಕ್ಕೊಳ್ಬೋದು. ಯಾಕೆಂದರೆ ಅದರಲ್ಲೆಲ್ಲ ಖಾರ ಇರುತ್ತೆ, ಖಾರ ಮಸಾಲೆ ಇರುತ್ತಲ್ಲ ರುಬ್ಬಿರೋಂಥದ್ದು. ಅದನ್ನು ನೀರಲ್ಲಿ ಹಾಕಿ ಕಲಿಸ್ಕೊಂಡ್ರೆ ನೀಟಾಗಿ ಬರುತ್ತೆ. ಈಗ ಇದನ್ನು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀವಿ. ಇದನ್ನು ನಾವು ಒಂದು 5ರಿಂದ 6 ನಿಮಿಷದವರೆಗೆ ಬೇಯಿಸ್ಕೋಬೇಕಾಗತ್ತೆ. ಈಗ ಮುಚ್ತಾ ಇದ್ದೀವಿ. ಒಂದು 5 ನಿಮಿಷ ಬೇಯಲಿ. ನೋಡಿ ಬೆಂದಿದೆ. ನಾವು ಹಾಕಿರುವಂಥ ರುಬ್ಬಿರೋಂಥ ಮಸಾಲೆ ಎಲ್ಲನೂ ಇದಕ್ಕೆ ಹೊಂದ್ಕೊಂಡಿದೆ. ಎಲ್ಲ ಹೊಂದ್ಕೊಂಡಿದೆ ನೋಡಿ ಹೇಗೆ ಬೇಯ್ತಾ ಇದೆ. ಈಗ 8 ಕಪ್ ನೀರನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಈಗ ಅದು ಚೆನ್ನಾಗಿ ಕುದಿಬೇಕು. ಚೆನ್ನಾಗಿ ಕುದ್ದಿದೆ. ಈಗ ನೆನೆಸ್ಕೊಂಡು ಇಟ್ಕೊಂಡಿದ್ವಲ್ಲ ಅಕ್ಕಿ, 15ರಿಂದ 20 ನಿಮಿಷದವರೆಗೆ ಈ ಅಕ್ಕಿನ ಇವಾಗ ನಾವು ಇದಕ್ಕೆ ಹಾಕ್ಕೊಳ್ತಾ ಇದ್ದೀವಿ. ಹಾಕ್ಕೊಳ್ತಾ ಇದ್ದೀವಿ. ಈಗ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲೇನೋ ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು, ಪುದೀನ ಸೊಪ್ಪು, ಇದನ್ನು ಕೂಡ ನಾವು ಹಾಕ್ಕೊಳ್ತಾ ಇದ್ದೀವಿ. ಚೆನ್ನಾಗಿ ನೀಟಾಗಿ ಕಲಿಸ್ಬೇಕು. ಇದನ್ನು ನಿಧಾನವಾಗಿ ಇದನ್ನು ಕಲಿಸ್ಬೇಕು. ಮಸಾಲೆ ಅಕ್ಕಿ ಇವೆಲ್ಲ ಹೊಂದ್ಕೊಳ್ಳಂಗಿರಬೇಕು. ಈಗ ಒಂದು 5 ನಿಮಿಷದವರೆಗೆ ಮುಚ್ಚಳವನ್ನು ಮುಚ್ಚಿ ರೆಡಿ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಉದುರುವಾಗಿದೆ ಟೊಮೆಟೊ ಬಾತು. ತುಂಬ ಚೆನ್ನಾಗಿದೆ ವೀಕ್ಷಕರೇ. ಈಗ ಒಂದು ಸಲ ಟ್ರೈ ಮಾಡಿ ನೋಡಿ ಇದನ್ನು ನೀವು. ತುಂಬಾ ಚೆನ್ನಾಗಿದೆ ನೋಡಿ. ನಾನು ಇದೊಂದು ಸರ್ವಿಂಗ್ ಬೌಲಿಗೆ ನಾನು ಹಾಕ್ಕೊಳ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಸಲ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ಕೀಪ್ ವಾಚಿಂಗ್.